ಕನ್ನಡ ಕಲಿಸು ಅಂದರೆ ಹೇಗೆ? ಕನ್ನಡ ಅಂದರೆ ನನಗೆ ಜಸ್ಟ್ ಮಾತು ಭಾಷೆ ಅಲ್ಲ. ಕನ್ನಡ ಅಂದರೆ ನಮ್ಮ ಸಂಸ್ಕೃತಿ ಏನು? ನಮ್ಮ ಸಂಸ್ಕೃತಿ ಅಂದರೆ ಕರುಣೆ. ಹೇಗೆ ನಾವು ಬೇರೆಯವರಿಗೆ ಹೆಲ್ಪ್ ಮಾಡ್ತೀವಿ, ಆಯಿತಾ? ನಾವು ಯಾರೇ ನಮಗೆ ಏನು ವಿಷಯ ಕೊಟ್ಟರು ನಾವು ಅವರಿಗೆ ಒಳ್ಳೆಯದನ್ನೇ ಮಾಡುವುದು ನಮ್ಮ ಕನ್ನಡದ ಧರ್ಮ. ಯಾಕೆ ನಾನು ಒಂದು ಕನ್ನಡದಲ್ಲಿ ದೆಹಲಿಯಲ್ಲಿ ನಾನು ಕನ್ನಡ ಸಂಘದ ನಾನು ಸದಸ್ಯನಾಗಿದ್ದೇನೆ, ಮತ್ತು ಅಮೇರಿಕಾದ ನಾನು ಕನ್ನಡ ಸಂಘದಲ್ಲಿ ನಾನು ಸದಸ್ಯನಾಗಿದ್ದೇನೆ. ಸೊ ಇಷ್ಟಾಗಿ ನಾನು ಇವಾಗ ಸದ್ಯದಲ್ಲಿ 1 ವರ್ಷದಿಂದ ಇಲ್ಲಿ ನೆಲೆಸಿದ್ದೇನೆ ಇವಾಗ. ಸೊ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇವಾಗ ನಾನು ಕನ್ನಡ ಬೆಳೆಸ್ತಾ ಇದ್ದೀನಿ, ಕನ್ನಡ ಕಲಿಸ್ತಾ ಇದ್ದೀನಿ ಜನಗಳಿಗೆ. ಸೊ ಮತ್ತು ಇಲ್ಲಿ ನಾನು ಮೋಸ್ಟ್ ನಾನು ಕನ್ನಡ 95% ನಾನು ಕನ್ನಡನೇ ಮಾತಾಡೋದು, ಬಿಟ್ಟರೆ ಬೇರೆ ಯಾರ ಭಾಷೆ ನನಗೂ ಬರೋದು ಇಲ್ಲ, ಒಂದು ಮಾತಾಡೋದು ಇಲ್ಲ ನನಗೆ. ಸೊ ಮತ್ತೇನಂತಂದ್ರೆ ನನಗೆ ನಾನು ಕನ್ನಡ ಮೀಡಿಯಮಲ್ಲಿ ಓದೋನು. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಕನ್ನಡನೇ ಬೆಳೆಸಬೇಕು ಅಂತ ನಮ್ಮ ಊರಿನಲ್ಲಿ ಕನ್ನಡ ಶಾಲೆ ಈಗ ನಶಿಸಿ ಹೋಗ್ತಾ ಇದೆ. ಕನ್ನಡ ಅಂತಂದರೆ ನಾವೇನೋ ಕನ್ನಡದವನಪ್ಪ ಅಂತಾರೆ ಹೇಗೆ ಮಾಡ್ತಾರೆ. ಆಗ ನಾವೇನು ಮಾಡ್ತಾಯಿದ್ದೀವಿ, ಕನ್ನಡ ಶಾಲೆಯನ್ನು ಬೆಳೆಸಬೇಕು ಅಂತ ಕನ್ನಡ ಶಾಲೆಗೆ ಹೆಚ್ಚು ಡೊನೇಷನ್ ಕೊಟ್ಟು ಅದನ್ನು ಬೆಳೆಸಿ ಕನ್ನಡದಲ್ಲಿ ಯಾರು ಒಳ್ಳೆ ಮಾರ್ಕ್ಸ್ ತಗೋತಾರೋ ಅವರಿಗೆ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪ್ರೋತ್ಸಾಹ ಧನ ಕೊಟ್ಟು ಅವರು ಬೆಳೆಸ್ತಾ ಇದ್ದೀವಿ. ಮತ್ತು ನಮ್ಮ ಕನ್ನಡದಲ್ಲೇ ಈಗ ಉದ್ಯೋಗ ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ಲ. ನಾನೇ ನನ್ನ ಸ್ವಂತ ಕಂಪನಿ, ಆದರೆ ನಮ್ಮ ಕನ್ನಡದವರಿಗೆ ನಾನು ಫಸ್ಟ್ ಆದ್ಯತೆ ಕೊಟ್ಟು ಕರ್ಕೋತಾ ಇದ್ದೀನಿ ಇವಾಗ. ಸೊ ಈ ಥರ ಒಂದು ಮಾಡಿ